ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದೆಯಲ್ಲ, ಈಗ ಐಟಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಸೊ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋಕೆ 3 ದಿನ ಸಮಯಾವಕಾಶವನ್ನ ಕೋರ್ಟ್ ಕೊಟ್ಟಿದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ, ಇಡಿ ಡಿಆರ್ಐ ಅಧಿಕಾರಿಗಳ ಬಳಿಕ ಈಗ ಐಟಿ ಕೂಡ ಎಂಟ್ರಿಯನ್ನ ಕೊಡ್ತಾ ಇರೋದು. ರನ್ಯಾರಾವ್ ಸೇರಿ 3 ಆರೋಪಿಗಳ ವಿರುದ್ಧ ಐಟಿ ಪ್ರಕರಣ ದಾಖಲಾಗಿತ್ತು. 3 ದಿನಗಳ ಸಮಯಾವಕಾಶನ ಕೊಟ್ಟಿದೆ. ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಜೂನ್ 11ರಿಂದ ಜೂನ್ 13ರವರೆಗೆ ಹೇಳಿಕೆ ದಾಖಲಿಸೋಕೆ ಈ ಅನುಮತಿಯನ್ನು ನೀಡಿರೋದು. ಪರಪ್ಪನ ಅಗ್ರಹಾರದಲ್ಲಿ ಹೇಳಿಕೆಯನ್ನ ದಾಖಲಿಸಲು ಈ ಅನುಮತಿಯನ್ನ ನೀಡಲಾಗಿದೆ. ಇವತ್ತು ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆಯವರೆಗೂ ಕೂಡ ಹೇಳಿಕೆ ದಾಖಲು ಮಾಡ್ಕೊಳ್ಳೋಕೆ ಇತ್ತು. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈಗಾಗಿರುವಂತಹ ಬೆಳವಣಿಗೆ ಇದು. ಸೊ 3 ದಿನ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋಕೆ. ಇಲ್ಲಿಯವರೆಗೂ ಕೂಡ ಇಡಿ ಮತ್ತು ಡಿಆರ್ಐ ತನಿಖೆಯನ್ನು ಮಾಡ್ತಾ ಇದ್ದಿದ್ದು, ಈಗ ಐಟಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಕಾರಣ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಹೇಗೆ, ಯಾವ ರೀತಿಯಾದಂಥ ವ್ಯವಹಾರ, ಎಲ್ಲಿಂದ ಬರ್ತಾ ಇತ್ತು, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ರು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದ್ದು. ಆ ನಿಟ್ಟಿನಲ್ಲಿ ಈಗ ಐಟಿ ಕೂಡ ಎಂಟ್ರಿ ಕೊಟ್ಟಿದೆ.